ಇವತ್ತಿನ ವಿಡಿಯೋ ಇರೋದು ಡೆಟರ್ ಅಡ್ಜಸ್ಟ್ಮೆಂಟ್ ಸಾಲ್ವ್ ಮಾಡೋದಕ್ಕೆ ಇರುವಂಥ ಸಿಂಪಲ್ ಟ್ರಿಕ್ ಮೇಲೆ. ನೀವು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ನ 12 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡುವಾಗ ಡೆಟರ್ ಅಡ್ಜಸ್ಟ್ಮೆಂಟ್ನ ನೋಡೇ ಇರ್ತೀರಿ, ಹೌದಾ? ಕೆಲವು ಸಲ ಪಿ ಡಿ ಡಿ ಇನ್ಕ್ರೀಸ್ಡ್ ಬೈ, ಕೆಲವು ಸಲ ಪಿ ಡಿ ಡಿ ಡಿಕ್ರೀಸ್ಡ್ ಬೈ, ಕೆಲವೊಂದು ಸಲ ಪಿ ಡಿ ಡಿ ಇನ್ಕ್ರೀಸ್ಡ್ ಟು, ಕೆಲವೊಂದು ಸಲ ಪಿ ಡಿ ಡಿ ಡಿಕ್ರೀಸ್ಡ್ ಟು, ಈ ಥರ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಅದು ಅಲ್ಲದೆ ಕೆಲವು ಸಲ ಪಿ ಡಿ ಡಿ ಮೇಂಟೈನ್ಡ್ ಎಟ್ ಅಂತಲೂ ಇರುತ್ತೆ. ಹೀಗೆಲ್ಲ ಇದ್ದಾಗ ಕೆಲವು ಸ್ಟೂಡೆಂಟ್ಸಿಗೆ ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವ ಅಮೌಂಟನ್ನು ಆ್ಯಡ್ ಮಾಡಬೇಕು, ನಾವು ಯಾವ ಅಮೌಂಟನ್ನು ಲೆಸ್ ಮಾಡಬೇಕು, ಯಾವ ಅಮೌಂಟನ್ನು ರಿವ್ಯಾಲ್ಯೂಯೇಷನಲ್ಲಿ ತೊಗೊಳ್ಬೇಕು, ಆ ಥರ ಡೌಟ್ಸ್ ನಿಮಗೂ ಇದ್ದರೆ ಇವತ್ತಿನ ಈ ವಿಡಿಯೋ ನಿಮಗೆ 12 ಮಾರ್ಕ್ಸ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಈ ವಿಡಿಯೋ ಪಾರ್ಟ್ ಸೆಕೆಂಡ್ನೇ ವಿಡಿಯೋ ಆಗಿದೆ. ಪಾರ್ಟ್ ಮೊದಲನೇ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕ್ವಶನ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದೇನೆ. ನಾನು ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ 1 to 10 ಕ್ವಶನ್ಸಲ್ಲಿರುವಂಥ ಎಲ್ಲ ಡೆಟರ್ ಅಡ್ಜಸ್ಟ್ಮೆಂಟ್ನು ನಾನು ಪಾರ್ಟ್ 1ನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಅದರ ಕಂಟಿನ್ಯೂ ಕ್ವಶನ್ಸ್ ಅಂದರೆ ಕ್ವಶನ್ ನಂಬರ್ 11ಇಂದ ಕ್ವಶನ್ ನಂಬರ್ 18ವರೆಗೆ ಯಾವ ಡೆಟರ್ ಅಡ್ಜಸ್ಟ್ಮೆಂಟ್ಸ್ ಇದೆ ಅದನ್ನು ನಾನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಅದು ಕೂಡ ಸಿಂಪಲ್ ಆಗಿರೋ ಟ್ರಿಕ್ ಅನ್ನ ಯೂಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಆ ಟ್ರಿಕ್ ಏನು ಅಂತ ಹೇಳಿ ಒಂದ್ಸಲ ಹೇಳ್ಬಿಡ್ತೇನೆ. ಸೊ ಮೇನ್ ಆಗಿ ಇಲ್ಲಿ ಕನ್ಫ್ಯೂಷನ್ ಮಾಡುವಂತಹ 4 ಬೇರೆ ಬೇರೆ ಕೇಸ್ಗಳಂತ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಪಿ ಡಿ ಡಿ ಇನ್ಕ್ರೀಸ್ಡ್ ಟು, ಪಿ ಡಿ ಡಿ ಇನ್ಕ್ರೀಸ್ಡ್ ಬೈ, ಪಿ ಡಿ ಡಿ ಡಿಕ್ರೀಸ್ಡ್ ಟು, ಪಿ ಡಿ ಡಿ ಡಿಕ್ರೀಸ್ಡ್ ಬೈ ಅಂತ ಹೇಳಿ, ಹೌದಾ? ಈ ಥರ ಕೊಡೋದಲ್ಲದೆ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಓಲ್ಡ್ ಪಿ ಡಿ ಡಿನ ಕೊಟ್ಟಿರ್ತಾರೆ, ಹೌದಾ? ಆ ಸಿಚುವೇಶನ್ನಲ್ಲಿ ಯಾವಾಗ ಇಲ್ಲಿ 2 ಅಂತ ಇರುತ್ತೆ, ಮೀನ್ಸ್ ಪಿ ಡಿ ಡಿ ಇನ್ಕ್ರೀಸ್ಡ್ ಟು ಅಥವಾ ಪಿ ಡಿ ಡಿ ಡಿಕ್ರೀಸ್ಡ್ ಟು ಅಂತ ಇರುತ್ತೆ, ಆಗ ನೀವು ಡಿಫ್ರೆನ್ಸ್ ಅಮೌಂಟನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀರಿ. ಡಿಫ್ರೆನ್ಸ್ ಅಮೌಂಟ್ ಅಂತ ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಪಿ ಡಿ ಡಿ ಕೊಟ್ಟಿರ್ತಾರೆ, ಹೌದಾ? ಆ ಪಿ ಡಿ ಡಿ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಪಿ ಡಿ ಡಿ ಎರಡನ್ನು ನೀವು ಕಂಪೇರ್ ಮಾಡ್ತೀರಿ ಮತ್ತು ಅದೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಅಮೌಂಟನ್ನು ನೀವು ರಿವ್ಯಾಲ್ಯೂಯೇಷನಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀರಿ. ಇನ್ನು ನೆಕ್ಸ್ಟ್ ಸಿಚುವೇಶನ್ ಪಿ ಡಿ ಡಿ ಇನ್ಕ್ರೀಸ್ಡ್ ಬೈ, ಪಿ ಡಿ ಡಿ ಡಿಕ್ರೀಸ್ಡ್ ಬೈ ಅಂದರೆ ಬಾಯ್ ಅಂತ ಇರುವಂಥದ್ದು. ಹೀಗಿದ್ದಾಗ ನೀವೇನು ಮಾಡ್ತೀರಿ, ಅಡ್ಜಸ್ಟ್ಮೆಂಟಲ್ಲಿ ಯಾವ ಪಿ ಡಿ ಡಿ ಅಮೌಂಟನ್ನು ಕೊಟ್ಟಿದ್ದಾರೆ ಅದೇ ಅಮೌಂಟನ್ನು ನೀವು ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀರಿ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ತೀರಿ. ಸೊ ಇದೇ ಇದರ ಟ್ರಿಕ್ ಆಗಿರುತ್ತೆ. ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ನಾನೀಗ ಕ್ವಶನ್ನ ಸಾಲ್ವ್ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. A, B and C are partners in a firm sharing profit and losses in the ratio of 4:3:3. ಸೊ ಈ ಒಂದು ಪ್ರಾಬ್ಲಮಲ್ಲಿ ಡೆಟರ್ ಅಡ್ಜಸ್ಟ್ಮೆಂಟ್ ಹೇಗಿದೆ ಅಂತ ಹೇಳಿ ನೋಡೋಣ. ನೋಡಿ, ಇಲ್ಲಿ ಅಸೆಟ್ ಸೈಡಲ್ಲಿ ಡೆಟರ್ ಅಂತ ಕೊಟ್ಟಿದ್ದಾರೆ 1,20,000, ಹೌದಾ? ಲೆಸ್ ಪಿ ಡಿ ಡಿ 6,000 ಅಂತ ಇದೆ, ಅಂದರೆ ಓಲ್ಡ್ ಪ್ರೊವಿಷನ್ ಆಯಿತು. ಇನ್ನು ಅಡ್ಜಸ್ಟ್ಮೆಂಟಲ್ಲಿ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅಡ್ಜಸ್ಟ್ಮೆಂಟ್ ಡಿನ ನೋಡಿ, ಇಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡಿಕ್ರೀಸ್ಡ್ ಬೈ 2,000. ಸೊ ಡಿಕ್ರೀಸ್ಡ್ ಬಾಯ್ ಅಂತ ಇದೆ, ಹೌದಾ? ಬಾಯ್ ಅಂತ ಇದ್ರೆ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಇದ್ದಂತಹ ಅಮೌಂಟನ್ನೇ ನಾವು ರಿವ್ಯಾಲ್ಯೂಯೇಷನಲ್ಲೂ ತೊಗೊಳ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ. ಸೊ ಇದನ್ನ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೋಡಿ. ಡೆಟಾಲ್ 1,20,000 ಆ್ಯಂಡ್ ಲೆಸ್ ಓಲ್ಡ್ ಪಿ ಡಿ ಡಿ 6,000. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ಕೊಟ್ಟಿದ್ರು ಅದನ್ನೇ ನಾನಿಲ್ಲಿ ಇನ್ನರ್ ಕಾಲಮಲ್ಲಿ ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಇದೆ ಅದನ್ನ ನಾನಿಲ್ಲಿ ಬರ್ಕೊಳ್ತಾ ಇದ್ದೇನೆ, ಬಿಕಾಸ್ ಬಾಯ್ ಅಂತ ಇದೆ, ಹೌದಾ? ಬಾಯ್ ಅಂತ ಇದ್ದಾಗ ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನ ಆ್ಯಸ್ ಇಟ್ ಈಸ್ ನೀವು ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀರಿ ಆ್ಯಂಡ್ ರಿವ್ಯಾಲ್ಯೂಯೇಷನಲ್ಲೂ ತೊಗೊಳ್ತೀರಿ. ಸೊ ಈ ಒಂದು ಟ್ರಿಕ್ ಪ್ರಕಾರ ಈಗ ನೋಡಿ, ಈ ಒಂದು 2,000ನ ನಾವಿವಾಗ ಆ್ಯಡ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು ಅಂತ ಕ್ವಶನ್ ಬರುತ್ತೆ. ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ಕ್ವಶನ್ನ ಓದೋಣ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡಿಕ್ರೀಸ್ಡ್ ಮೀನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಅವರು ಡಿಕ್ರೀಸ್ ಆಗಿದೆ ಅಂತ ಹೇಳ್ತಾರೆ ಅಥವಾ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳಿ ಬರುತ್ತೆ, ಆಗ ನಾವಿಲ್ಲಿ ಏನು ಮಾಡ್ತೀವಿ, ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ಪಿ ಡಿ ಡಿ. ಯಾಕೆ ಆ್ಯಡ್ ಮಾಡಬೇಕು? ಬಿಕಾಸ್ ಡೆಟಾರ್ ಮೇಲೆ ಪ್ರೊವಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಲಯಬಿಲಿಟಿನ ಹೆಚ್ಚು ಮಾಡುತ್ತೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಪ್ರೊವಿಷನ್ ಇಸ್ ಡಿಕ್ರೀಸಿಂಗ್, ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹಾಗೇನಾದರೂ ಪ್ರೊವಿಷನ್ ಕಡಿಮೆ ಆದರೆ ಬರುವಂತಹ ದುಡ್ಡು ಮೀನ್ಸ್ ಡೆಟಾರ್ ನಮಗೆ ರಿಸೀವ್ ಆಗಬೇಕಾಗಿರುವಂಥ ದುಡ್ಡು, ಹೌದಾ? ಆ ವ್ಯಕ್ತಿನ ನಮಗೆ ಬರುತ್ತೆ ಅಥವಾ ಯಾವುದಾದ್ರು ಒಂದು ಬಿಸ್ನೆಸ್ ಎಂಟಿಟಿನ ನಮಗೆ ದುಡ್ಡು ಬರುತ್ತೆ ಅಂತ ಹೇಳಿ ಅರ್ಥ. ಆ ಬರುವಂಥ ದುಡ್ಡು ನಮಗೆ ಜಾಸ್ತಿ ಬರುತ್ತೆ ಯಾವಾಗ ನಾವು ಪ್ರೊವಿಷನ್ನ ಕಡಿಮೆ ಮಾಡಿಕೊಂಡಾಗ. ಹಾಗಾಗಿ ಯಾವಾಗ ಅಡ್ಜಸ್ಟ್ಮೆಂಟಲ್ಲಿ ಡಿಕ್ರೀಸ್ ಅಂತ ಕೊಡ್ತಾರೆ ಅಥವಾ ರೆಡ್ಯೂಸ್ ಅಂತ ಕೊಟ್ಟಿರ್ತಾರೆ, ನಾವು ಆಗ ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಔಟ್ರ್ ಕಾಲಮಲ್ಲಿ ಅಮೌಂಟ್ ಎಷ್ಟಾಗುತ್ತೆ, 1,16,000. ಇನ್ನೊಂದು ಇಫೆಕ್ಟ್ ಎಲ್ಲಿ, 2,000ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಹೌದಾ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಸೈಡ್ ಕೊಡೋದು, ಡೆಬಿಟ್ ಆರ್ ಕ್ರೆಡಿಟ್? ನೋಡಿ, ಪಿ ಡಿ ಡಿಸ್ ಡಿಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ, ಮೀನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಆದರೆ ಲಯಬಿಲಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಯಾವಾಗ ಲಯಬಿಲಿಟಿ ಕಡಿಮೆ ಆಗುತ್ತೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ, ದಟ್ ಇಸ್ ಬೈ ಪಿ ಡಿ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ. ಈ ಒಂದು ಕ್ವಶನಲ್ಲಿ ಡೆಟರಿಗೆ ರಿಲೇಟೆಡ್ ಆಗಿ ಯಾವ ಅಡ್ಜಸ್ಟ್ಮೆಂಟು ಇಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನಿಗೆ ಹೋಗ್ತಾ ಇದ್ದೇನೆ. ಕ್ವಶನ್ ನಂಬರ್ 13. Vani and Sandhya are partners sharing profit and losses in the proportion of
3/5 ಆ್ಯಂಡ್ 2/5. ಸೊ ಈ ಒಂದು ಕ್ವಶನಲ್ಲಿ ನೋಡಿ ಡೆಟಾರ್ 60,000 ಇದೆ ಆ್ಯಂಡ್ ಪಿ ಡಿ ಡಿ 3,000 ಇದೆ, ಅಂದರೆ ಓಲ್ಡ್ ಪಿ ಡಿ ಡಿ 3,000 ಇದೆ. ಇನ್ನು ಅಡ್ಜಸ್ಟ್ಮೆಂಟಲ್ಲಿ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಅಡ್ಜಸ್ಟ್ಮೆಂಟ್ ಡಿನ ನೋಡಿ, ಇಲ್ಲಿ ಪಿ ಡಿ ಡಿ ಈಸ್ ಇನ್ಕ್ರೀಸ್ಡ್ ಬೈ 3,000 ಅಂತ ಇದೆ. ನೋಡಿ ಇಲ್ಲಿ ಇನ್ಕ್ರೀಸ್ಡ್ ಬಾಯ್ ಅಂತ ಬಂತು, ಹೌದಾ? ಬಾಯ್ ಅಂತ ಇದೆ. ಬಾಯ್ ಅಂತ ಇದ್ರೆ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಇದೆ ಅದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ತೀವಿ. ಸೊ ಇಫೆಕ್ಟನ್ನು ನೋಡೋಣ. ನೋಡಿ ಇಲ್ಲಿ ಡೆಟಾರ್ 60,000 ಆ್ಯಂಡ್ ಓಲ್ಡ್ ಪಿ ಡಿ ಡಿ 3,000 ಅಂತ ತೊಗೊಂಡಿದ್ದೇನೆ. 57,000 ಇನ್ನರ್ ಕಾಲಮಲ್ಲಿ ಆಯಿತು. ಮೀನ್ಸ್ ಡೆಟಾರ್ ಎಷ್ಟಿರುತ್ತೆ, 57,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವ ಅಮೌಂಟನ್ನು ನಾನು ಆ್ಯಸ್ ಇಟ್ ಈಸ್ ಇಲ್ಲಿ ತೊಗೊಳ್ತೇನೆ, ಬಿಕಾಸ್ ಅಲ್ಲಿ ಬಾಯ್ ಅಂತ ಇದೆ, ಹೌದಾ? ಈ ಒಂದು ಟ್ರಿಕ್ ಪ್ರಕಾರ. ಸೊ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿತ್ತು, 3,000 ನ ಆ್ಯಡ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು ಅಂತ ಹೇಳಿ ಕ್ವಶನ್ ಬರುತ್ತೆ. ನೋಡಿ ಅಲ್ಲಿ ಕ್ವಶನ್ನ ಒಂದ್ಸಲ ನೋಡೋಣ. ಪಿ ಡಿ ಡಿ ಈಸ್ ಇನ್ಕ್ರೀಸ್ಡ್ ಬೈ 3,000. ಪಿ ಡಿ ಡಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಇನ್ಕ್ರೀಸಿಂಗ್ ಮೀನ್ಸ್ ಪ್ರೊವಿಷನ್ ಹೆಚ್ಚಾಗ್ತಾ ಇದೆ. ಅಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಕೊಟ್ಟರೆ ಅಥವಾ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಕೊಟ್ಟರೆ ನಾವಿಲ್ಲಿ ಏನು ಮಾಡ್ತೀವಿ, ಅದನ್ನ ಲೆಸ್ ಮಾಡ್ತೀವಿ. ಲೆಸ್ ನ್ಯೂ ಪಿ ಡಿ ಡಿ. ಸೊ ಯಾಕೆ ನಾವು ಲೆಸ್ ಮಾಡಬೇಕಾಗತ್ತೆ, ಯಾವಾಗ ಪ್ರೊವಿಷನ್ನ ಜಾಸ್ತಿಯಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಮೀನ್ಸ್ ಪ್ರೊವಿಷನ್ ಇಸ್ ಇನ್ಕ್ರೀಸಿಂಗ್ ಅಂತ ಇದ್ದಾರೆ, ಹೌದಾ? ಪ್ರೊವಿಷನ್ ಯಾವಾಗ ಜಾಸ್ತಿ ಆಗುತ್ತೆ ಅದರ ಅರ್ಥ ಏನು, ಡೆಟಾರ್ಸ್ ಮೀನ್ಸ್ ಬರುವಂಥ ಅಮೌಂಟ್ ಕಡಿಮೆ ಬರುತ್ತೆ ಅಂತ ಹೇಳಿ ಅರ್ಥ. ಹಾಗಾಗಿ ಅಲ್ಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟರೆ, ಅಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟರೆ ನಾವಿಲ್ಲಿ ಏನು ಮಾಡ್ತೀವಿ, ಅದನ್ನ ಲೆಸ್ ಅಂತ ಹೇಳಿ ತೋರಿಸ್ತೀವಿ. ಸೊ ಮೊದಲ ಕೇಸನ್ನ ಅಪೋಸಿಟ್ ಆಯಿತು, ಇದು ಲೆಸ್ ಮಾಡ್ತೀವಿ. ಯಾವಾಗ ಅಲ್ಲಿ ರೆಡ್ಯೂಸ್ ಅಂತ ಕೊಡ್ತಾರೆ ಆಗ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಈಗ ಔಟ್ರ್ ಕಾಲಮಲ್ಲಿ ಎಷ್ಟಾಗುತ್ತೆ, 54,000. ಸೊ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕು, ಹೌದಾ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಸೈಡ್ ಇಫೆಕ್ಟ್ ಕೊಡೋದು, ಡೆಬಿಟ್ ಆರ್ ಕ್ರೆಡಿಟ್? ನೋಡಿ ಪಿ ಡಿ ಡಿ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೊವಿಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅದರರ್ಥ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗ್ತಾ ಉಂಟು ಅಂತ ಹೇಳಿ. ಸೊ ಯಾವಾಗ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ. ದಟ್ ಈಸ್ ಟು ಪಿ ಡಿ ಡಿ 3,000. ಈ ಒಂದು ಅಮೌಂಟನ್ನು ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ರು ಅಷ್ಟೇ ನಾನು ರಿವ್ಯಾಲ್ಯೂಯೇಷನಲ್ಲೂ ತೊಗೊಂಡೆ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಂಡೆ. ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಮಹೇಂದ್ರ ಆ್ಯಂಡ್ ಸುರೇಂದ್ರ ಆರ್ ಈಕ್ವಲ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸೊ ಈ ಒಂದು ಕ್ವಶನಲ್ಲಿ ಡೆಟಾರ್ ಅಡ್ಜಸ್ಟ್ಮೆಂಟ್ ಹೇಗಿದೆ ಅಂತ ಹೇಳಿ ನೋಡೋಣ. ಅಸೆಟ್ ಸೈಡಲ್ಲಿ ನೋಡಿ ಡೆಟಾರ್ 32,000 ಇದೆ, ಹೌದಾ? ಆ್ಯಂಡ್ ಲೆಸ್ ಪಿ ಡಿ ಡಿ 1,000 ಅಂತ ಕೊಡ್ತಾ ಇದ್ದಾರೆ, ಅಂದರೆ ಓಲ್ಡ್ ಪಿ ಡಿ ಡಿ ಆಯಿತು. ಇನ್ನು ಇದಕ್ಕೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿ ನೋಡೋಣ. ಅಡ್ಜಸ್ಟ್ಮೆಂಟ್ ಈನ ನೋಡಿ, ಇಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಮೇಂಟೈನ್ಡ್ ಎಟ್ 10%. ಯಾವಾಗ ನಿಮಗೆ ಪರ್ಸಂಟೇಜನ್ನು ಕೊಟ್ಟಿರ್ತಾರೆ ಆಗ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮೇಂಟೈನ್ಡ್ ಎಟ್ 10% ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನೀವು ನ್ಯೂ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀರಿ, ಹೊಸ ಪಾರ್ಟ್ನರ್ ಅಡ್ಮಿಟ್ ಆದ ನಂತರ ಒಂದು ಹೊಸ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಗುತ್ತೆ, ಹೌದಾ? ಆಗ ನೀವೇನು ಮಾಡಬೇಕು ಅಂತಂದರೆ ಒಂದು ಹೊಸ ಪ್ರೊವಿಷನ್ನ ಮೇಂಟೈನ್ ಮಾಡಬೇಕಾಗತ್ತೆ 10% ಹಾಗೆ. ಅಂದರೆ ಆಲ್ರೆಡಿ ಅಲ್ಲಿ ಡೆಟಾರ್ ಎಷ್ಟಿತ್ತು, 32,000 ಇತ್ತು. ಸೊ ಇಲ್ಲಿ ಡೆಟಾರ್ 31,000 ಆಗಲ್ಲ, ಔಟ್ರ್ ಕಾಲಮಲ್ಲಿರೋ ಅಮೌಂಟ್ ತೊಗೊಳ್ಳೋದಲ್ಲ, ಅಲ್ಲಿ ಲೆಸ್ ಮಾಡಿದೆ, ಅಂದರೆ ಓಲ್ಡ್ ಪಿ ಡಿ ಡಿನ ಲೆಸ್ ಮಾಡಿದೆ ಡೆಟಾರ್ ಎಷ್ಟಿತ್ತು ಕಂಪ್ಲೀಟ್ ಫಿಗರ್ ಅದನ್ನು ತೊಗೊಳ್ತೀವಿ. ಇಲ್ಲಿ 32,000 ಇತ್ತು, ಹೌದಾ? ಆ 32,000 ಮೇಲೆ 10%ನ ತೊಗೊಳ್ಬೇಕು. ಅಂದರೆ ಎಷ್ಟಾಗತ್ತೆ ಅಂತ ನೋಡ್ತೀವಿ. 3,200 ಪ್ರೊವಿಷನ್ನ ನಾವು ಮೇಂಟೈನ್ ಮಾಡ್ತೀವಿ ಅಂತ ಅರ್ಥ. ಸೊ ಇದನ್ನ ಪ್ರೆಸೆಂಟ್ ಮಾಡೋದು ಹೇಗೆ ನೋಡೋಣ. ಈ 32,000 ಮೇಲೆ ನಾವು 10% ಪಿ ಡಿ ಡಿನ ತೆಗಿತೀವಿ. ಡೈರೆಕ್ಟಾಗಿ ಇಲ್ಲಿ ನ್ಯೂ ಪಿ ಡಿ ಡಿನ ತೊಗೊಳ್ಬೋದು ನೀವು. ನ್ಯೂ ಪಿ ಡಿ ಡಿ ಸೊ ಎಷ್ಟಿದೆ, 32,000 ಇಂಟು 10%. ಸೊ 10% ಮಾಡಿದಾಗ 3,200 ಪಿ ಡಿ ಡಿನ ಮೇಂಟೈನ್ ಮಾಡಿದ ಹಾಗೆ ಆಗುತ್ತೆ. ಸೊ ಔಟ್ರ್ ಕಾಲಮಲ್ಲಿ ಎಷ್ಟಾಗುತ್ತೆ, ಅದು 28,800. ಸೊ ಇದಕ್ಕೆ ಇನ್ನೊಂದು ಇಫೆಕ್ಟ್ ಕೊಡಬೇಕು. ಸೊ ಎಲ್ಲಿ ಕೊಡೋದು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇವಾಗ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡೋದು ಅಥವಾ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡೋದು. ಸೊ ನೋಡಿ ಅಲ್ಲಿ ಆಲ್ರೆಡಿ ಅಲ್ಲಿ ಓಲ್ಡ್ ಪಿ ಡಿ ಡಿ ಇತ್ತು 1,000. ಸೊ ಈಗ ಅಲ್ಲಿ ಮೇಂಟೈನ್ ಆಗ್ತಾ ಇರೋ ಪಿ ಡಿ ಡಿ ಎಷ್ಟು, 3,200. ಅಂದರೆ ಓಲ್ಡ್ ಪಿ ಡಿ ಡಿ 1,000 ಆ್ಯಂಡ್ 3,200 ಡಿಫ್ರೆನ್ಸ್ ಎಷ್ಟಾಗುತ್ತೆ, 2,200 ಆಗುತ್ತೆ. ನೋಡಿ ಇಲ್ಲಿ ಹಳೆ ಪಿ ಡಿ ಡಿಗೆ ಮತ್ತು ಹೊಸ ಪಿ ಡಿ ಡಿಗೆ ಕಂಪೇರ್ ಮಾಡಿದ್ರೆ ಪಿ ಡಿ ಡಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಹೌದಾ? ಮೊದಲಿದ್ದು 1,000, ಈಗ ಆಗ್ತಾ ಇರೋದು 3,200. ಅಂದರೆ ಪಿ ಡಿ ಡಿ ಎಷ್ಟು ಏನಾದಂಗೆ ಆಯಿತು, ಹೆಚ್ಚಾದಂಗೆ ಆಯಿತು, ಇನ್ಕ್ರೀಸ್ ಆದ ಹಾಗೆ ಆಯಿತು. ಸೊ ಈ ಅಮೌಂಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಬೇಕು. ಪಿ ಡಿ ಡಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ಪಿ ಡಿ ಡಿ ಹೆಚ್ಚಾಗ್ತಾ ಇದೆ ಮೀನ್ಸ್ ಪ್ರೊವಿಷನ್ ಹೆಚ್ಚಾಗ್ತಾ ಇದೆ ಅಂದರೆ ಅರ್ಥ ಏನು, ಲ್ಯಾಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ ಟು ಪಿ ಡಿ ಡಿ. ನಾವೇನು ಮಾಡ್ತೀವಿ, ಇಫೆಕ್ಟನ್ನು ಕೊಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋಣ. ಕ್ವಶನ್ ನಂಬರ್ 15. ಗಂಗಾ ಆ್ಯಂಡ್ ಯಮುನಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸೊ ಈ ಒಂದು ಕ್ವಶನಲ್ಲಿ ನೋಡಿ ಅಸೆಟ್ ಸೈಡಲ್ಲಿ ಡೆಟಾರ್ ಇದೆ 16,000 ಆ್ಯಂಡ್ ಲೆಸ್ ಪ್ರೊವಿಷನ್ ಅಂದರೆ ಓಲ್ಡ್ ಪ್ರೊವಿಷನ್ನ ಕೊಟ್ಟಿದ್ದಾರೆ 500.
ಸೊ ಇದಕ್ಕೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಅಡ್ಜಸ್ಟ್ಮೆಂಟ್ ಸಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 1200. ಇನ್ಕ್ರೀಸ್ಡ್ ಬಾಯ್ ಅಂತ ಇದೆ, ಹೌದಾ? ಯಾವಾಗ ಬಾಯ್ ಅಂತ ಹೇಳಿ ಬರುತ್ತೆ ಆಗ ನಾವು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವ ಅಮೌಂಟನ್ನೇ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನಲ್ಲೂ ತೊಗೊಳ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ. ಆ್ಯಂಡ್ ಇಲ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದ್ದಾರೆ, ಮೀನ್ಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಸೊ ಇದರ ಪ್ರೆಸೆಂಟೇಷನ್ ನೋಡೋಣ. ಡೆಟಾರ್ 16,000, ಓಲ್ಡ್ PDD 500 ಇದೆ, ಅಂದರೆ ಡೆಟಾರ್ ಎಷ್ಟಾಗುತ್ತೆ 15,500. ಸೊ ನೆಕ್ಸ್ಟ್ ನಾನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ 1,200ನ ಇಲ್ಲಿ ತೊಗೊಂಡಿದ್ದೇನೆ. ಸೊ ಈ ಅಮೌಂಟನ್ನ ಇವಾಗ ಆ್ಯಡ್ ಮಾಡೋದು, ಲೆಸ್ ಮಾಡೋದು. ಸೊ ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ, ಕ್ವಶನಲ್ಲಿ ಹೇಳ್ತಾ ಇದ್ದಾರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಟು ಬಿ ಇನ್ಕ್ರೀಸಿಂಗ್, ಮೀನ್ಸ್ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ, ಹೌದಾ? ಹೆಚ್ಚಾಗಿದೆ ಅಂತಂದರೆ ನಾವೇನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಸೊ ಏನು ಮಾಡೋಣ ಇವಾಗ, ಲೆಸ್ ಮಾಡೋಣ. ಲೆಸ್ 1,200 ಲೆಸ್ ನ್ಯೂ PDD. ಸೊ ಇನ್ನೊಂದು ಇಫೆಕ್ಟನ್ನು ನಾವೆಲ್ಲಿ ಕೊಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಕೊಡ್ತೀವಿ. ಯಾಕೆಂತಂದರೆ PDD ಇನ್ಕ್ರೀಸ್ ಆಗ್ತಾ ಇದೆ. PDD ಇನ್ಕ್ರೀಸ್ ಆದರೆ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ 2 PDD. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ರು ಅಷ್ಟೇ ಅಮೌಂಟನ್ನು ಇಲ್ಲಿ ತೊಗೊಳ್ತೀವಿ, ದಟ್ ಈಸ್ 1,200. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಗೌರಿ ಆ್ಯಂಡ್ ಗಣೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಈಕ್ವಲಿ. ಸೊ ಈ ಒಂದು ಕ್ವಶನಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಡೆಟಾರ್ ಏನಿದೆ 17,000 ಇದೆ ಆ್ಯಂಡ್ ಲೆಸ್ PDD, ಮೀನ್ಸ್ ಓಲ್ಡ್ PDD ಕೊಡ್ತಾ ಇದ್ದಾರೆ 1,500. ಸೊ ಟೋಟಲ್ ಡೆಟಾರ್ ಎಷ್ಟಾಗುತ್ತೆ ಅವಾಗ 15,500 ಆಗುತ್ತೆ. ಇನ್ನು ಅಡ್ಜಸ್ಟ್ಮೆಂಟ್ನ ನೋಡ್ಬೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಡಿನ ನೋಡಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್ ಟು 2,600. ಇನ್ಕ್ರೀಸ್ಡ್ 2 ಅಂತ ಇದೆ ನೋಡಿ, 2 ಅಂತ ಇರುತ್ತಲ್ಲ, ಆಗ ನಾವು ಡಿಫ್ರೆನ್ಸ್ ಅಮೌಂಟನ್ನು ತೊಗೊಳ್ತೀವಿ. ಯಾವ್ಯಾವ್ದ್ರ ಡಿಫ್ರೆನ್ಸ್ ಅಮೌಂಟ್ ತೊಗೊಳ್ತೀವಿ, ಈ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂತಹ PDD ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಂತಹ PDD ಇದೆರಡರ ಡಿಫ್ರೆನ್ಸ್ ಅಮೌಂಟ್ ಅಂದರೆ 2,600 ಮೈನಸ್ 1,500. ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ 1,100. ಈ ಅಮೌಂಟನ್ನು ನಾವು ಅಡ್ಜಸ್ಟ್ಮೆಂಟಲ್ಲೂ ತೊಗೊಳ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ತೀವಿ. ಬಾಯ್ ಅಂತ ಇದ್ದಾಗ ಮಾತ್ರ ಅಡ್ಜಸ್ಟ್ಮೆಂಟಲ್ಲಿ ಇದ್ದಂಥ ಅಮೌಂಟನ್ನು ಆ್ಯಸ್ ಇಟ್ ಈಸ್ ನಾವು ರಿವ್ಯಾಲ್ಯೂಯೇಷನ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಳುವಂಥದ್ದು. ಯಾವಾಗ 2 ಅಂತ ಬರುತ್ತೆ ಆಗ ಡಿಫ್ರೆನ್ಸ್ ಅಮೌಂಟನ್ನು ತೊಗೊಳ್ಬೇಕು. ಸೊ ಇದು ಒಂದು ಟ್ರಿಕ್. ಸೊ ಇದನ್ನು ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಸೊ ನೋಡಿ, ಅಲ್ಲಿ ಡೆಟಾರ್ 17,000 ಇತ್ತು, ಲೆಸ್ ಓಲ್ಡ್ PDD 1,500, 15,500 ಆಗುತ್ತೆ ಡೆಟಾರ್. ಓಕೆ. ಸೊ ನೆಕ್ಸ್ಟ್ ನಾನು 1,100ನ ಇಲ್ಲಿ ತೊಗೊಂಡಿದ್ದೇನೆ. ಸೊ ಯಾವುದಿದು ಡಿಫ್ರೆನ್ಸ್ ಅಮೌಂಟನ್ನು ತೊಗೊಂಡಿದ್ದೇನೆ ನಾನು. ಸೊ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದೆ, ಹೌದಾ? ಆ ಡಿಫ್ರೆನ್ಸ್ ಅಮೌಂಟನ್ನು ತೊಗೊಂಡೆ. ಇವಾಗ ನಾವು ಈ ಅಮೌಂಟನ್ನು ಆ್ಯಡ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು ಅಂತ ಕ್ವಶನ್ ಅರೈಸ್ ಆಗುತ್ತೆ. ಸೊ ನೋಡಿ, ಅಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸಿಂಗ್, ಮೀನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಸೊ ಅಲ್ಲಿ ಅವರು ಇನ್ಕ್ರೀಸಿಂಗ್ ಅಂತ ಕೊಟ್ಟರೆ ನಾವೇನು ಮಾಡ್ತೀವಿ, ಡಿಕ್ರೀಸ್ ಮಾಡ್ತೀವಿ, ಮೀನ್ಸ್ ಕಡಿಮೆ ಮಾಡ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಹಾಗಾಗಿ ಇದನ್ನು ನಾನೇನು ಮಾಡ್ತೇನೆ, ಲೆಸ್ ಮಾಡ್ತೇನೆ. ಲೆಸ್ ನ್ಯೂ PDD. ಸೊ ಔಟ್ರ್ ಕಾಲಮಲ್ಲಿ ಅಮೌಂಟ್ ಆಗುತ್ತೆ 14,400. ಸೊ ಇದರ ಇನ್ನೊಂದು ಇಫೆಕ್ಟನ್ನು ತೋರಿಸ್ಬೇಕು ನಾವು. ಎಲ್ಲಿ ತೋರಿಸ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ನೋಡಿ, PDD ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಹೌದಾ? PDD ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ 2 PDD. ನೆಕ್ಸ್ಟ್ ಕ್ವಶನ್ ನಂಬರ್ 17. ವಾಣಿ ಆ್ಯಂಡ್ ವೀಣಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಈ ಒಂದು ಕ್ವಶನಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಡೆಟಾರ್ ಇದೆ 30,000. ಸೊ ಇಲ್ಲಿ ಓಲ್ಡ್ ಪ್ರೊವಿಷನ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಅಡ್ಜಸ್ಟ್ಮೆಂಟ್ ನೋಡೋಣ. ಅಡ್ಜಸ್ಟ್ಮೆಂಟ್ ಇನ ನೋಡ್ಬೋದು ಇಲ್ಲಿ ನೀವು. PDD ಈಸ್ ಕ್ರಿಯೇಟೆಡ್ ಎಟ್ 5% ಆನ್ ಡೆಟಾರ್. ಸೊ ಎಷ್ಟು ಮೇಂಟೈನ್ ಮಾಡಬೇಕು ಅಥವಾ ಎಷ್ಟು ಕ್ರಿಯೇಟ್ ಮಾಡಿದ್ದಾರೆ ಇದನ್ನ ಇಲ್ಲಿ ಕೊಟ್ಟಿದ್ದಾರೆ, 5% ಅಂತ ಹೇಳ್ತಾ ಇದ್ದಾರೆ, ಹೌದಾ? ಸೊ ಈ ಥರ ಕೊಟ್ಟಾಗ ಡೈರೆಕ್ಟಾಗಿ ನೀವು ಡೆಟಾರ್ ಮೇಲೆ ಪರ್ಸಂಟೇಜ್ನ ತೆಗಿತೀರಿ, ಅಂದರೆ 30,000 ಮೇಲೆ 5%ನ ನೀವು ಚಾರ್ಜ್ ಮಾಡ್ತೀರಿ. ಸೊ ಅದು ಹೇಗೆ ಅಂತ ಹೇಳಿ ನೋಡೋಣ. ಅಸೆಟ್ ಸೈಡಲ್ಲಿ ಡೆಟಾರ್ 30,000 ಇದೆ, ಲೆಸ್ PDD 30,000 ಇಂಟು 5% ಮಾಡ್ತೀರಿ, 1,500 ಆಯಿತು. ಸೊ ಔಟ್ರ್ ಕಾಲಮಲ್ಲಿ 28,500. ಸೊ ಇದರ ಇನ್ನೊಂದು ಇಫೆಕ್ಟ್ ಎಲ್ಲಿ ಹೋಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ. ಯಾಕೆ ಅಂತ ಅಂದರೆ ಈ ಹಿಂದೆ ಪ್ರೊವಿಷನ್ ಇರಲಿಲ್ಲ, ಹೌದಾ? ಸೊ ಇವಾಗ PDDನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅಂದರೆ ಪ್ರೊವಿಷನ್ ಏನಾಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ ಅಥವಾ ಮೇಂಟೈನ್ ಆಗ್ತಾ ಇದೆ. ಹೀಗಿದ್ದಾಗ ಅದು ಲಯಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ 2 PDD 1,500. ನೆಕ್ಸ್ಟ್ ಕ್ವಶನ್ ನಂಬರ್ 18. ಸೂರ್ಯ ಆ್ಯಂಡ್ ಚಂದ್ರ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಈ ಒಂದು ಕ್ವಶನಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಡೆಟಾರ್ ಇದೆ 20,000 ಆ್ಯಂಡ್ PDD ಓಲ್ಡ್ PDDನ ಕೊಡ್ತಾ ಇದ್ದಾರೆ 1,000. ಓಕೆ. ಇನ್ನು ಅಡ್ಜಸ್ಟ್ಮೆಂಟ್ ನೋಡಿ, ಅಡ್ಜಸ್ಟ್ಮೆಂಟ್ ಸಿ, PDD ಈಸ್ ರೆಡ್ಯೂಸ್ಡ್ ಟು 500. ಇಲ್ಲಿ ರೆಡ್ಯೂಸ್ಡ್ ಅಂತ ಇದೆ ಆ್ಯಂಡ್ 2 ಅಂತ ಇದೆ ನೋಡಿ. ಯಾವಾಗ ಬಾಯ್ ಅಂತ ಇರುತ್ತೆ ಆಗ
ನಾವು ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಕೊಟ್ಟರು ಅದನ್ನ ತೊಗೊಳ್ತಿದ್ವಿ ಹೌದಾ. ಇಲ್ಲಿ 2 ಅಂತ ಇದೆ, ಹಾಗಾಗಿ ಡಿಫ್ರೆನ್ಸ್ ಅಮೌಂಟನ್ನು ತೊಗೊಳ್ಬೇಕಾಯ್ತು. ಡಿಫ್ರೆನ್ಸ್ ಅಮೌಂಟ್ ಅಂತ ಅಂದರೆ PDD ಆಲ್ರೆಡಿ ಓಲ್ಡ್ PDD ಎಷ್ಟಿತ್ತು 1000 ಹೌದಾ. ಸೊ ನೀವು ಇಲ್ಲಿ ನೋಡ್ಬೋದು 1000 ಇದೆ ಬ್ಯಾಲೆನ್ಸ್ ಶೀಟಲ್ಲಿ, ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು 500 ಇದೆ. ಸೊ ಇದೆರಡರ ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ 500. ಈ 500 ಅಮೌಂಟನ್ನು ನಾವೇನು ಮಾಡ್ತೀವಿ ಅಂತ ಅಂದರೆ ರಿವ್ಯಾಲ್ಯೂಯೇಷನಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ. ಸೊ ಅದರ ಇಫೆಕ್ಟನ್ನು ನೋಡೋಣ. ಡೆಟಾರ್ಸ್ 20,000 ಲೆಸ್ ಓಲ್ಡ್ PDD 1000. ಸೊ ಇನ್ನೊಂದು ಕಾಲಮಲ್ಲಿ 19,000 ಅಂತ ತೊಗೊಂಡಿದ್ದೇನೆ, ಆ್ಯಂಡ್ 500 ಅಮೌಂಟನ್ನು ಇಲ್ಲಿ ತೊಗೊಂಡಿದ್ದೇನೆ ನಾನು. ಈ 500 ಯಾವುದು ಡಿಫ್ರೆನ್ಸ್ ಅಮೌಂಟ್. ಓಕೆ, ಸೊ ಇವಾಗ ಈ ಡಿಫ್ರೆನ್ಸ್ ಅಮೌಂಟನ್ನು ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅಂತ ಕ್ವಶನ್ ಬರುತ್ತೆ ಹೌದಾ. ಸೊ ಕ್ವಶನ್ನ ನೋಡಿ, ಅಲ್ಲಿ PDD ಈಸ್ ರೆಡ್ಯೂಸ್ಡ್ ಮೀನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದಾ. ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೆಡ್ಯೂಸ್ ಆಗಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನ ಇನ್ಕ್ರೀಸ್ ಮಾಡಿ ತೋರಿಸ್ತೀವಿ. ಸೊ ಯಾಕೆ ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ ನೋಡಿ, ಯಾವಾಗ ನಾವು PDDನ ರೆಡ್ಯೂಸ್ ಮಾಡ್ತೀವಿ, ಕಡಿಮೆ ಮಾಡ್ತೀವಿ ಅಂದರೆ ಪ್ರೊವಿಷನ್ನ ಕಡಿಮೆ ಮಾಡ್ತೀವಿ, ಡೆಟಾರ್ ಮೇಲೆ ಇರುವಂಥ ಪ್ರೊವಿಷನ್ನ ಕಡಿಮೆ ಮಾಡ್ತೀವಿ ಅಂತ ಅಂದಾಗ ಬರುವಂಥ ಡೆಟಾರ್ ಅಮೌಂಟ್ ನಮಗೆ ಜಾಸ್ತಿ ರಿಸೀವ್ ಆಗುತ್ತೆ ಹೌದಾ. ಹಾಗಾಗಿ ಅಲ್ಲಿ ರೆಡ್ಯೂಸ್ ಅಂತ ಕೊಟ್ಟಾಗ ಅಥವಾ ಡಿಕ್ರೀಸ್ ಅಂತ ಕೊಟ್ಟಾಗ ನಾವಿಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ನ್ಯೂ PDD. ಸೊ ಈ 500ಗೆ ನಾವು ಇನ್ನೊಂದು ಇಫೆಕ್ಟನ್ನು ಕೊಡಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೌದಾ. ನೋಡಿ, PDD ರೆಡ್ಯೂಸ್ ಆಗ್ತಾ ಇದೆ ಮೀನ್ಸ್ ಲ್ಯಾಬಿಲಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. PDD ರೆಡ್ಯೂಸ್ ಆದರೆ ಲ್ಯಾಬಿಲಿಟಿ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಬೈ PDD. ಈ ಥರ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಕ್ವಶನ್ ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ಗಳಿದ್ವೋ ಆ ಎಲ್ಲ ಕ್ವಶನ್ಸಿನ ಡೆಟಾರ್ ಅಡ್ಜಸ್ಟ್ಮೆಂಟನ್ನು ನಾನು ಸಾಲ್ವ್ ಮಾಡಿದ್ದೇನೆ. ಈ ವಿಡಿಯೋ ಪಾರ್ಟ್ ವೈಸಲ್ಲಿ ಅಪ್ಲೋಡ್ ಆಗಿದೆ. ಮೊದಲನೇ ಪಾರ್ಟಿನ ವಿಡಿಯೋದಲ್ಲಿ ಮೊದಲ 10 ಕ್ವಶನಿನ ಡೆಟಾರ್ ಅಡ್ಜಸ್ಟ್ಮೆಂಟ್ ಇದೆ. ಈ ಒಂದು ವಿಡಿಯೋದಲ್ಲಿ ಅದರ ಕಂಟಿನ್ಯೂ ಪಾರ್ಟ್ ಇದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಚಾಪ್ಟರಲ್ಲಿ ಡೆಟಾರ್ಗೆ ರಿಲೇಟೆಡ್ ಆಗಿ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಇದೆ ಅದನ್ನ ನಾನು ಸಾಲ್ವ್ ಮಾಡ್ತೇನೆ.